ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಜಯ, ಸುಸ್ತಾಗಿರ್ತೀಯಾ, ಫ್ರೆಶ್ ಆಗಿ ರೂಮಲ್ಲಿ ಮಲಗಿರ್ತೀಯ ಅಂತ ನಾನು ಅನ್ಕೊಂಡೆ. ನೀನು ನೋಡಿದ್ರೆ ಇಲ್ಲಿ ಬಂದು ನಿಂತಿದ್ಯಾ. ಏನು ಯೋಚನೆ ಮಾಡ್ತಿದ್ಯಾ? ನಾನಂತೂ ಫುಲ್ ಖುಷಿ ಆಗಿದ್ದೀನಿ. ನನ್ನ ಮಗನ ಮದುವೆ ಸಾಂಗವಾಗಿ ನೆರವೇರಿ ಎಲ್ಲ ಸಂಭ್ರಮನೂ ಇವತ್ತೇ ಮುಗಿದೋಗ್ಬಾರ್ದು ಅನ್ನೋ ಕಾರಣಕ್ಕೋ ಏನೋ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಾಳೆಗೆ ಮುಂದಕ್ಕೆ ಹೋಯ್ತು. ನಾಳೆಯಿಂದ ಈ ಮನೆಗೊಂದು ಹೊಸ ಕಳೆ ಬರುತ್ತೆ. ಅದೇನ್ ಸಂಭ್ರಮ ಕಾಣ್ತಿದ್ಯೋ? ನಾನಂತೂ ಕಾಣೆ ಬರ್ತಿರೋಳು ನಮ್ಮನೆ ಸೊಸೆನ ಇಷ್ಟೊಂದು ಕುಣ್ದಾಡೋದಿಕ್ಕೆ. ಯಾಕೆ ಹಾಗಂತೀಯ ಜಯ? ನಮ್ಮ ನಂದನ ಹೆಂಡತಿ ಅಂದಮೇಲೆ ನಮ್ಮ ಸೊಸೆನೇ ಅಲ್ವಾ? ನಮಗೂ ನಮ್ಮ ಸ್ವಂತ ಮಗ ಇದ್ದಿದ್ರೆ ಅವನನ್ನ ಮದ್ವೆ ಆಗಿ ಬರೋಳು ನನ್ನ ಸೊಸೆ ಆಗ್ತಿದ್ಲು. ಆದ್ರೆ ನೀವ್ ಮಾತ್ರ ಅನ್ಕೊಳ್ಳೋದಷ್ಟೇ, ನನ್ನ ಮಗ, ಈ ಸಂಭ್ರಮ ನಂದು ಅಂತ. ಈ ಮನೆಯವರು ನಮ್ಮನ್ನ ಇದರಿಂದ ದೂರನೇ ಇಟ್ಟಿದ್ದಾರೆ. ಅದು ನಿಮ್ ಗಮನಕ್ಕೆ ಬರ್ಲಿಲ್ವಾ? ನೀವೇ ನೋಡಿದ್ರಲ್ಲ, ಒಂದೇ ಒಂದ್ ಶಾಸ್ತ್ರಕ್ಕಾದ್ರೂ ನಮ್ಮನ್ ಕರೆದ್ರ? ಎಲ್ಲದಕ್ಕೂ ನಿಮ್ಮ ಅಣ್ಣ ಅತ್ತಿಗೆದೆ ಮೇಲ್ಗೈ, ನಾವು ಗುಪ್ನಲ್ಲಿ ಗೋವಿಂದ. ತೇಪೆ ಹಚ್ಚೋದಿಕ್ಕೆ ತಿಲಕ ಇಡು ಅಂತ ನನ್ನ ಕೈಲಿ ಇಡ್ಸಿದ್ರು ಅಷ್ಟೆ. ಜಯ, ಯಾಕೆ ಸುಮ್ಮನೆ ಏನೇನೋ ಅನ್ಕೊಂಡು ಮಾತಾಡ್ತಾ ಇದೀಯಾ ಅಲ್ವೇ? ಜನಾರ್ದನ್, ನಂದನ್ ನಮ್ಮ ಮಕ್ಕಳೇ ಅಲ್ವಾ? ಅವ್ರು ಯಾವತ್ತಾದ್ರೂ ನಮ್ಮನ್ನ ಬೇರೆಯವ್ರ ತರ ನೋಡಿದಾರ ಹೇಳು? ಇಲ್ಲ ತಾನೆ? ನೀನೇ ಸುಮ್ಮನೆ ಏನೇನೋ ಅನ್ಕೋತಾ ಇದೀಯ ಅಷ್ಟೆ. ನಾನು ಹಿಂಗೆ ಎಷ್ಟು ಸಲ ಹೇಳಿದೀನಿ ಹಳೆದನ್ನೆಲ್ಲ ಮಾರ್ತು ಬಿಡು ಅಂತ. ನೀ ನನ್ನ ಮಾತೇ ಕೇಳಲ್ಲ. ನೋಡು ಜಯ, ಯಾವತ್ತೂ ನಮಗೆ ಸಂತೋಷ ಕೊಡೋ ಘಟನೆಗಳನ್ನಷ್ಟೇ ನಾವು ನೆನಪು ಮಾಡ್ಕೋತಾ ಇರಬೇಕು, ಮನ್ಸಿಗೆ ನೋವು ಕೊಡೋ ಅಂಥ ಘಟನೆಗಳನ್ನಲ್ಲ. ಮರವು ಅನ್ನೋದು ಆ ಭಗವಂತ ನಮಗೆ ಕೊಟ್ಟಿರೋ ವರ. ಕೆಟ್ಟದನ್ನೆಲ್ಲ ನಾವು ಮರ್ತು ಬಿಡ್ಬೇಕು. ಅರಿಬೇಕಾ? ನೀವು ಮರ್ತಿದ್ದೀರಾ? ನಮ್ಮ ಈ ಕೆಟ್ಟ ಪರಿಸ್ಥಿತಿಗೆ, ನನ್ನ ಈ ಸ್ಥಿತಿಗೆ ನಿಮ್ಮ ಅತ್ತಿಗೆನೇ ಕಾರಣ. ನಾನ್ ಮಾತ್ರ ಯಾವತ್ತೂ ಮರೆಯಲ್ಲ. ಜಯ, ಅದ್ಗೆ ಅಕ್ಕ, ನೀವ್ ಯಾವಾಗ ಬಂದ್ರಿ? ಅದು ನಿದ್ದೆ ಬರ್ತಾ ಇರ್ಲಿಲ್ಲ. ಹೊರಗಡೆ ಯಾರೋ ಮಾತಾಡೋದು ಕೇಳಿಸ್ತು, ಅದಕ್ಕೆ ಬಂದೆ. ಪರವಾಗಿಲ್ಲ. ನಂದನ್, ನನಗೆ ನಿಮ್ಮ ಮಾವನೂರಲ್ಲಿ ಈ ನೀರ ಕುಡಿಬೇಕು, ಅದ್ರ ರುಚಿ ನೋಡ್ಬೇಕು ಅಂತ ಬಹಳ ಆಸೆ ಇತ್ತು ಕಣ. ಛೇ, ಆಗ್ಲೇ ಇಲ್ಲ. ನಂದನ್, ಮಲ್ಕೊಂಡೇನಾ? ಉತ್ತರನೇ ಇಲ್ಲ. ನಂದನ್, ನಂದನ್ ಎಲ್ಲೋದ ಇವನು? ತಗೋ ಪೂರ್ವಿ. ನ್ಯಾನೆ ಮೇಲೆ ಆಗ್ತಾವ, ಹೋಗು. ಎಷ್ಟು ರಾಡಿ ಆಗೈತೆ ನೋಡು ಈ ರೂಮು. ನನ್ನ ಜೀವನನೂ ಹಿಂಗೆ ರಾಡಿ ಆಗ್ಬಿಟ್ಟೈತಲ್ವ. ಎಲ್ಲ ಮೊದ್ಲಂಗೆ ಸರಿ ಮಾಡಿ ಮೊದ್ಲಂಗೆ ಜೋಡ್ಸಕ್ಕಾಗಕ್ಕಿಲ್ಲ ಈಗ. ಈ ಸುಕ್ಕನ್ನ ಎಷ್ಟೇ ತಿಕ್ ಸರಿ ಮಾಡಿದ್ರು ಮೊದ್ಲಂಗೆ ಆಗಕ್ಕಿಲ್ಲ ಅಲ್ವಾ? ನನ್ಗೆ ಗೊತ್ತೈತೆ ನಿನ್ಗೆ ದೊಡ್ಡ ಆಘಾತ ಆಗೈತೆ ಅಂತ. ನನಗೂ ಹಂಗೆ ಆಗೈತೆ ಕಣೆ. ಆದ್ರೆ ನೀನಿಗ್ ಮೌನವಾಗಿದ್ಬಿಟ್ರೆ
ನನ್ಗೇನು ತೋಚದೇ ಇಲ್ಲ ಪೂರ್ವಿ. ಅಕ್ಕ ನಾನು ಇಲ್ಲಿವ್ನಿ. ಅಯ್ಯೋ ನೀವ್ ಯಾವಾಗ ಬಂದ್ರಿ? ಕ್ಷಮಿಸಿ, ನನ್ಗೆ ಗೊತ್ತಾಗ್ಲಿಲ್ಲ. ನೀವು ತುಂಬಾ ಚೆನ್ನಾಗಿ ಫಿಲಾಸಫಿ ಮಾತಾಡ್ತಿರಲ್ಲ, ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ತುಂಬಾ ದೊಡ್ಡ ಅಭಿಮಾನಿ ನಾವು. ನಿಮ್ಮ ಸ್ಪೀಚ್ಗೆ ಒಂದು ಆಟೋಗ್ರಾಫ್ ಕೊಡ್ತೀರಾ ಪ್ಲೀಸ್? ತಲೆ ಕೆಟ್ಟಿದ್ಯಾ ನಿನ್ಗೆ? ಹ, ಬಾ ಇಲ್ಲಿ, ಬಾ ಕೂತ್ಕೋ. ಮೈ ಎಷ್ಟು ಬಿಸಿ ಇದೆ, ಜ್ವರ ಬಂದಿದೆ ನಿನ್ಗೆ. ಸುಮ್ಮನೆ ಮಲ್ಗೋದ್ ಬಿಟ್ಟು ರೂಮ್ ಕ್ಲೀನ್ ಮಾಡೋ ಕೆಲಸ ಎಲ್ಲ ಬೇಕಿತ್ತ ಈ ರಾತ್ರಿಲಿ? ಅದ್ರ ಜೊತೆ ಫಿಲಾಸಫಿ ಬೇರೆ. ಏನದು? ಸುಕ್ಕಂತೆ, ಜೀವನ ಅಂತೆ. ರೆಸ್ಟ್ ಬೇಕು ಪದ್ಮಿನಿ ನಿಂಗೆ. ಸುಸ್ತಾಗಿದ್ಯಾ ನೀನು? ಈಗೇನು ರೂಮ್ ಕ್ಲೀನ್ ಆಗ್ಬೇಕು ತಾನೆ? ನಾನ್ ಮಾಡ್ತೀನಿ. ಮೇ ಹೂನಾ? ಅಲ್ಲ ನೀವ್ ಯಾಕೆ ಇದನ್ನೆಲ್ಲ? ನೀನ್ ಅಲ್ಲಾಡ್ಕೊಡ್ದು, ಸುಮ್ಮನೆ ಕೂತ್ಕೋ ಕೂತ್ಕೋ. ಡನ್. ಬಾ ಈಗ ಹಾಯಾಗಿ ಮಲ್ಕೋ. ಓ, ಪೂರ್ವಿ ಮೇಡಮ್ ಅವ್ರು ಬಂದ್ರಣ ತಾವ್ ಮಲ್ಗೋದು? ಬನ್ನಿ ಮೇಡಮ್, ಬನ್ನಿ. ಅಕ್ಕ ನಿನಗ್ ಜ್ವರ ಐತೆ, ಮೊದ್ಲು ಮಾತೆ ತಗೋ. ಮಾತ್ರೆ ತಗೊಂಡು ಹಾಯಾಗಿ ಮಲ್ಕೋ, ಜ್ವರ ಎಲ್ಲ ಇಳ್ದೋಗ್ಬಿಡುತ್ತೆ. ಅಯ್ಯೋ ಅಳಿಯಂದ್ರೆ ನೀವ್ ಇಲ್ಲಿದ್ದೀರಾ? ನೀವ್ ಮಲ್ಕೊಳ್ಳಿ, ಹೋಗಿ. ನನ್ನ ಹೆಂಡತಿಲ್ ಪಾಪ ಜ್ವರ ಅಂತ ನಳ್ತಿದ್ರೆ ನಾನು ಹೇಗೆ ಮಲ್ಗಕ್ಕಾಗತ್ತೆ ಆಂಟಿ? ಪದ್ಮಿನಿ ಮಲ್ಕೋ. ಮಲ್ಕೋ ಮಲ್ಕೋ. ಮದ್ವೆ ಓಡಾಡ್ತಾಗೆ ಜ್ವರ ಬಂದೈತೆ. ಈಗ ತಣ್ಣೀರ್ ಪಟ್ಟಿ ಹಾಕ್ತೀನಲ್ಲ, ನಾಳೆ ಬೆಳಗ್ಗೆಗೆ ಸರಿ ಹೋಯ್ತಾಳೆ. ಕೊಡಿ ನೀ ಕೊಡಿ. ನಿಮ್ಗೂ ಪಾಪ ಸುಸ್ತಾಗಿರುತ್ತೆ, ಹೋಗಿ ಮಲ್ಕೊಳ್ಳಿ, ನಾನಿಲ್ಲಿರ್ತೀನಿ. ಅಯ್ಯೋ ಅಳಿಯಂದ್ರೆ ಸುಮ್ಕೆ ನಿಮ್ಗೆ ಯಾಕೆ ತೊಂದ್ರೆ? ನಾಳೆ ಮತ್ತೆ ಬೆಂಗಳೂರು ತನಕ ಪ್ರಯಾಣ ಮಾಡ್ಬೇಕು. ನಿಮ್ಗೂ ಆದ್ರೂ ವಿಶ್ರಾಂತಿ ಬೇಕಲ್ವಾ? ಹೌದು, ನೀವು ಸುಸ್ತಾಗಿರ್ತೀರಾ, ರೆಸ್ಟ್ ಮಾಡಿ. ಸರಿ, ಏನೇ ಬೇಕಿದ್ರು ಎದ್ದೋಗ್ಬೇಡ, ನನ್ನನ್ನು ಕರಿ. ಗುಡ್ ನೈಟ್. ಪೂರ್ವಿ ಇಲ್ಲೇ ಮಲ್ಕಿದ್ಲಲ್ಲ, ಎಲ್ಲೋದ್ಲು? ನಂದನ್ ಅವ್ರು ಇಲ್ಲಿಲ್ವಾ? ಪೂರ್ವಿ ಏನಾರ ಎಲ್ಲ ಸತ್ಯನ ನಂದನ್ ಅವ್ರಿಗೆ ಹೇಳ್ಬೇಕು ಅಂತ ಕರ್ಕೊಂಡು ಹೋಗಿರ್ಬೋದಾ?
ಪೂರ್ವಿ ಅಕ್ಕ ಪೂರ್ವಿ ಯಾಕೆ ಅಳ್ತಿದ್ಯಾ? ಇಲ್ಲಿ ಒಬ್ಳೆ ಬಂದ್ ಯಾಕೆ ನಿಂತಿದ್ಯಾ? ಭಯ ಆಗ್ತೈತಾ? ನನ್ ಗೊತ್ತೈತೆ ಪೂರ್ವಿ, ನಿನ್ ಕತ್ತಂದಿರೋ ಈ ತಾಳೆ ನಿನ್ ನಿಂತಿನ ಕೊಲ್ತೈತೆ ಅಂತ. ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ಅನ್ಬೇಡ್ವೆ ಅಕ್ಕ, ಇವತ್ತೇನಾಯ್ತು ಗೊತ್ತಾ? ನಮ್ ಪದ್ದು ಮದ್ವೆ ಎಷ್ಟು ಸಲೀಸಾಗಿ ಸಂದಾಗ್ ನಡೀತಲ್ವಾ? ಇನ್ನು ನಮ್ ಪೂರ್ವೇದು ಹಂಗೆ ಆಗ್ಬಿಟ್ರೆ ಅಷ್ಟೇ ಸಾಕು. ಏನಭಿನಯ, ಯಾಕೆ ಅವಸರ? ಇನ್ನವಳು ಚಿಕ್ಕವಳು, ಈಗಲೇ ಅವಳು ಮದುವೆ ಮಾಡೋದು ಬೇಡ. ಪುಟ್ಟ, ನೀನು ನಿಮ್ಮ ಅಕ್ಕ ಪದ್ಮಿನಿ ಜಾಗವ ತುಂಬಬೇಕು. ನಾನ್ ಅಕ್ಕನ್ ಜಾಗವ ತುಂಬೋದ? ಒಬ್ರು ಜಾಗನ ಇನ್ನೊಬ್ರು ಹೆಂಗಪ್ಪಯ್ಯ ತುಂಬಕ್ಕಾಯ್ತದೆ? ಯಾಕಾಗಕ್ಕಿಲ್ಲವಾ? ಆಗ್ತತಿ. ನಿಮ್ಮ ಅಕ್ಕನಿಗೆ ನೀನುವ ಮನೆಯ ಎಲ್ಲರ ಒಳ್ಳೆಯದನ್ನು ಬಯಸ್ಬೇಕು, ಎಲ್ಲರ ಕಷ್ಟ ಸುಖನೂ ನೋಡ್ಕೋಬೇಕು. ಆಗ ನಿಮ್ಮ ಅಕ್ಕನ ಜಾಗ ನೀನು ತುಂಬಬಹುದು. ಆದರೆ ನಿಮ್ಮ ಅಕ್ಕನಂಗೆ ನೀನು ಆಗಕ್ಕ ಹಾಕಿಲ್ಲ. ಯಾಕವ್ವ ಕಣ್ಣಲ್ಲಿ ನೀರು? ಪದ್ದು ನಾಳೆ ಅವ್ರ ಮನೆಗೆ ಹೊಂಟೋಯ್ತಾಳೆ ಅಂತನಾ? ಹೋ ಅಪ್ಪಯ್ಯ, ಮದ್ವೆನಾಗೆ ಈ ಮಾಂಗನ್ಯಕ್ಕೆ ಯಾಕೆ ಅಷ್ಟೊಂದು ಬೆಲೆ? ಅದನ್ನ ತೆಗೆದ್ರೆ ಏನಾಗ್ತೈತೆ? ಒಳ್ಳೆ ಮುಹೂರ್ತದಾಕೆ ದೇವತೆಗಳು ಅಸ್ತು ಅನ್ನೋ ಹೊತ್ನಾಗೆ ಬಂದಿರೋ ಜನಗಳ ಸಾಕ್ಷಿಯಾಗಿ ಆ ಗಂಡು ಹೆಣ್ಣಿಗೆ ತಾಳಿ ಕಟ್ತಾನಲ್ಲ, ಆಗ ಆ ಗಂಡು ಹೆಣ್ಣು ಇಬ್ರು ಗಂಡ ಹೆಂಡ್ರಾಗ್ಬಿಡ್ತಾರೆ. ಅದನ್ನ ಸಮಾಜ ಒಪ್ಕೊಂಡು ಅನ್ನದ ಸಾಕ್ಷಿಯಾಗಿ ಅಕ್ಷತೆಯಾಗಿ ಹರಿಸ್ತೈತೆ. ಅದಾದ್ಮೇಲೆ ಗಂಡು ಹೆಣ್ಣಿಗೋಸ್ಕರ ಬಾಳ್ಬೇಕು, ಹೆಣ್ಣು ಗಂಡಿಗೋಸ್ಕರ ಬಾಳ್ಬೇಕು. ಈ ಬಾಳ್ವಿಗೆ ನಾಂದಿ ಹಾಡದೇನೆ ತಾಳಿ. ಇಂಥ ತಾಳಿನ ತೆಗೆದ್ರೆ ಏನಾಗ್ತೈತೆ ಅಂತ ಪ್ರಶ್ನೆ ಕೇಳ್ಸಲ್ಲವ ನೀನು? ತೆಗಿಬಾರ್ದು. ತೆಗೆದ್ರೆ ಗಂಡನಿಗೆ ಕೇಳ್ಕೊ. ಆದ್ರೆ ಈಗಿನ ಕಾಲದವು ತಾಳಿ ಬೆಲೆನ ಗೊತ್ತಿಲ್ಲದೆ ತೆಗೆದು ಬಿಡ್ತಾರೆ. ಆದ್ರೆ ಪತ್ನಿಗಳ್ಬೇಕು, ಯಾವುದೇ ಕಾರಣಕ್ಕೂ ತಾಳಿನ ತೆಗಿಬೇಡ ಅಂತ. ನನ್ನ ಮಗಳು ಅಂತ ಅಮಂಗಳದ ಕೆಲಸನ ಮಾಡಬಾರ್ದು. ಆ ಥರ ಏನಾದ್ರೂ ಮಾಡಿದ್ರೆ ಅದು ಅವಳ ಗಂಡನಿಗೆ ಕ್ಷೇಸಲ್ಲ. ಹೌದವ್ವ, ಒಂದು ಕಿತ ಹೆಣ್ಣಿನ ಕುತ್ತಿಗೆಗೆ ತಾಳಿ ಬಿದ್ರೆ ಮುಗೀತು. ಅದೇ ಅವಳ ಆಸ್ತಿ, ಅವಳ ಸರ್ವಸ್ವ ಎಲ್ಲನೂ. ಅಷ್ಟೇ ಅಲ್ಲ, ಅವಳು ದಿನ ಅದಕ್ಕೆ ಅರ್ಶನ ಕುಂಕುಮ ಹಚ್ಚಿ ಕಣ್ಣಿಗೆ ಒತ್ಕಂತಲ್ ನೋಡು, ಅದೇ ಅವಳು ಗಂಡನಿಗೆ ಶ್ರೇಯಸ್ಸು. ಅದೇನಾರ ಕುತ್ತಿಗೆಯಿಂದ ಆಚೆಗೆ ತೆಗೆದ್ರೆ ಕೆಡಕ್ಕಾದೈತೆ ಅಂತಾನೆ ಅರ್ಥ.